ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಯಾರಿಗೆ ನೀಡಿ ಅವರಿಗೆ ಶೇರ್ ಮಾಡಿ ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಪೋಯಮ್ ಆಗಿ ಫಸ್ಟ್ ಲೆಸನ್ ಹಿಂದಿನ ವಿಡಿಯೋದಲ್ಲಿ ಮಾಡಿದೆ ಕ್ವಶನ್ ಆನ್ಸರ್ಸ್, ಈಗ ಕೂಡ ಕ್ವಶನ್ ಆನ್ಸರೇ ಮಾಡ್ತಾ ಇರೋದು. ಪೋಯಮ್ ಅಬು ವೆನ್ ಆ್ಯಡಮ್ ಅಂತ ಪೋಯಮ್. ಬಿಫೋರ್ ಯು ರೀಡ್ ಒಂದು ಚಿಕ್ಕ ಕಥೆಯನ್ನು ಕೊಟ್ಟಿದ್ದಾರೆ, ಅದು ಎಡ್ವರ್ಡ್ ಟೆಲ್ಸ್ ದ ಟ್ರುತ್. ರೀಡ್ ದ ಪ್ಯಾರಾಗ್ರಾಫ್ ಅಬೌಟ್ ಎಡ್ವರ್ಡ್, ದೆನ್ ಡಿಸೈಡ್ ವಾಟ್ ಹಿ ಈಸ್ ಲೈಕ್ಲಿ ಟು ಡೂ ಇನ್ ಈಚ್ ಆಫ್ ದ ಸಿಚುವೇಶನ್ ಬಿಲೋ. ರೈಟ್ ಯುವರ್ ಆನ್ಸರ್ಸ್ ಆನ್ ದ ಲೈನ್ಸ್ ಪ್ರೊವೈಡೆಡ್ ಅಂತ ಹೇಳಿದ್ದಾರೆ. ಇಲ್ಲಿ ಎಡ್ವರ್ಡ್ನ ಬಗ್ಗೆ ಕೊಟ್ಟಿದ್ದಾರೆ, ಅವನ ಬಗ್ಗೆ ಓದಿ ನೆಕ್ಸ್ಟ್ ಕೆಳಗಿರುವಂತಹದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ನೋಡುವ. ಎಡ್ವರ್ಡ್ ಆಲ್ವೇಸ್ ಟೆಲ್ಸ್ ದ ಟ್ರೂತ್, ಅವನು ಯಾವತ್ತೂ ಸತ್ಯವನ್ನೇ ಹೇಳ್ತಾನೆ. ಹಿ ಬಿಲೀವ್ಸ್ ದಟ್ ಹಾನೆಸ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಆಲ್ಮೋಸ್ಟ್ ಎನಿಥಿಂಗ್ ಎಲ್ಸ್. ಅವನ ನಂಬಿಕೆ ಏನಂದರೆ ಹಾನೆಸ್ಟಿ ತುಂಬ ಇಂಪಾರ್ಟೆಂಟ್, ಉಳಿದಕ್ಕಿಂತ ಹಾನೆಸ್ಟ್ ಆಗಿರಬೇಕು ಅನ್ನೋದು, ಪ್ರಾಮಾಣಿಕವಾಗಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದು ಅವನ ಬಿಲೀವ್. ಸಮ್ ಕಿಡ್ಸ್ ಕಾಲ್ ಎಡ್ವರ್ಡ್ ಅ ಲೆಜಿಟ್ ಬಿಕಾಸ್ ದೇ ನೋ ದೇ ಕಾಂಟ್ ಗೆಟ್ ಅವೇ ವಿತ್ ಡೂಯಿಂಗ್ ಬ್ಯಾಡ್ ಥಿಂಗ್ಸ್ ವೆನ್ ಎಡ್ವರ್ಡ್ ಈಸ್ ಅರೌಂಡ್. ಅವನ ಏಜ್ನ ಮಕ್ಕಳು ಅಥವಾ ಅವನ ಜೊತೆ ಇರುವಂತಹ ಮಕ್ಕಳು ಎಡ್ವರ್ಡ್ನ ಲೆಜಿಟ್ ಅಂತ ಕರೀತಾರೆ, ಅಂದರೆ ಲಾಫುಲ್, ತುಂಬ ನೀತಿವಂತ ಆ ಥರ. ಅವ್ರ ಜೊತೆ ಇದ್ದಾಗ ಯಾವುದೇ ರೀತಿ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳೆಂತ ಕೆಟ್ಟ ಕೆಲಸ ಮಾಡ್ತಾರೆ, ಸಣ್ಣ ಪುಟ್ಟ ಕೆಲಸವನ್ನೆಲ್ಲ ಮಾಡ್ತಾರಲ್ಲ, ತುಂಟತನ ಇನ್ನೇನಾದರೂ ಇರ್ಬೋದು. ಸೊ ಅಗೇನೆಸ್ಟ್ ಟ್ರುತ್, ಸುಳ್ಳು ಹೇಳ್ಬೋದು, ಅದನ್ನು ಇವನು ಇಲ್ಲ ಇದು ಸುಳ್ಳು, ನಿಜ ನಾನು ಹೇಳ್ತೇನೆ ಅಂತ ಆ ಥರ ಎಲ್ಲ ಹೇಳ್ಬೋದಲ್ವ. ಹಾಗೆ ಆದಾಗ ಅವನಿದ್ದಾಗ ಇವರಿಗೆ ಯಾವುದೇ ರೀತಿ ಬ್ಯಾಡ್ ಥಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಡ್ವರ್ಡ್ ಫೀಲ್ಸ್ ದಟ್ ಟೆಲ್ಲಿಂಗ್ ದ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫ್ರೆಂಡ್ಶಿಪ್ ಆಫ್ ಕಿಡ್ಸ್ ಹೂ ಡೂ ಬ್ಯಾಡ್ ಥಿಂಗ್ಸ್. ಇನ್ನೊಂದು ಎಡ್ವರ್ಡ್ನ ಬಿಲೀಫ್ ಏನು, ಸತ್ಯ ಹೇಳೋದು ಮುಖ್ಯ ಫ್ರೆಂಡ್ಶಿಪ್ಗಿಂತ. ಫ್ರೆಂಡ್ಶಿಪ್ ಯಾವ ರೀತಿದು, ಈ ಫ್ರೆಂಡ್ಶಿಪ್ಪಲ್ಲಿ ಬ್ಯಾಡ್ ಥಿಂಗ್ಸ್ ಮಾಡ್ತಾರಲ್ಲ ಅವರೊಟ್ಟಿಗೆ ಫ್ರೆಂಡ್ಶಿಪ್ಗಿಂತ ಸತ್ಯ ಹೇಳೋದೇ ಮುಖ್ಯ ಅನ್ನೋದು ಅವನದು. ಆಮೇಲೆ still sometimes he wishes he didn't feel so strongly about honesty because life on the playground might be easier. ಕೆಲವೊಂದು ಟೈಮು ಈ ಹಾನೆಸ್ಟಿನೇ ಸ್ಟ್ರಾಂಗಾಗಿ ಬಿಲೀವ್ ಮಾಡೋದಿಲ್ಲ. ಪ್ಲೇಗ್ರೌಂಡಲ್ಲೂ ಕೂಡ ಕೆಲವು ಮಕ್ಕಳ ಮೇಲೆ ಆಟ ಆಡಲೇಬೇಕು ಪ್ಲೇಗ್ರೌಂಡಲ್ಲಿ, ಅದು ಕೂಡ ಮುಖ್ಯ ಅನ್ನೋದು ಎಡ್ವರ್ಡ್ ಬಿಲೀವ್ ಮಾಡ್ತಾನೆ. ಇಲ್ಲಿ ಯಾವುದೇ ರೀತಿ ಲೈನ್ ಆಗಲಿ ಏನು ಕೊಡಲಿಲ್ಲ ಆ್ಯಕ್ಚುಲಿ. ನೋಡುವ. ಎ ಪಾರ್ಟ್, ಎ ಬಾಯ್ ಟೇಕ್ಸ್ ಎಡ್ವರ್ಡ್ ಲಂಚ್ ಮನಿ ದೆನ್ ಥ್ರೆಟನ್ಸ್ ಹರ್ಟ್ ಎಡ್ವರ್ಡ್ ಇಫ್ ಹಿ ಟೆಲ್ಸ್ ಎನಿ ಒನ್ ವಾಟ್ ಹ್ಯಾಪನ್. ಒಬ್ಬ ಹುಡುಗ ಎಡ್ವರ್ಡ್ನ ಊಟದ ಹಣವನ್ನು ಕಿತ್ಕೊಳ್ತಾನೆ, ಆಮೇಲೆ ಹರ್ಟ್ ಕೂಡ ಮಾಡ್ತಾನೆ. ಎಡ್ವರ್ಡ್ ಯಾರಿಗಾದರೂ ಹೇಳ್ತಾನೆ ಇದನ್ನು ಏನಾಯಿತು ಅಂತ, ಹೇಳಬಹುದು, ಹೇಳ್ದೇನೂ ಇರಬಹುದು. ನೆಕ್ಸ್ಟು, ಎಡ್ವರ್ಡ್ ಬೆಸ್ಟ್ ಫ್ರೆಂಡ್ ಆ್ಯರೋನ್ ಸ್ಟೀಲ್ಸ್ ಅ ಬುಕ್ ಫ್ರಮ್ ದ ಸ್ಕೂಲ್ ಲೈಬ್ರರಿ ಬಟ್ ರಿಗ್ರೆಟ್ಸ್ ವಾಟ್ ಹೀಸ್ ಡನ್ ಆ್ಯಂಡ್ ರಿಟರ್ನ್ಸ್ ದ ಬುಕ್. ಹಿ ಆಸ್ಕ್ಸ್ ಎಡ್ವರ್ಡ್ ನಾಟ್ ಟು ಟೆಲ್ ದ ಲೈಬ್ರರಿಯನ್ ವಾಟ್ ಹೀಸ್ ಡನ್. ಇಲ್ಲಿ ಎಡ್ವರ್ಡ್ ಫ್ರೆಂಡ್ ಆಗಿರುವಂತಹ ಆ್ಯರೋನ್ ಇರ್ತಾನಲ್ಲ, ಅವನು ಲೈಬ್ರರಿಯಿಂದ ಬುಕ್ ಕಳುವು ಮಾಡ್ತಾನೆ. ಕಳುವು ಮಾಡಿದ್ಮೇಲೆ ಅವನಿಗೆ ರಿಗ್ರೆಟ್ ಆಗ್ತದೆ ಮತ್ತು ಬುಕ್ಕನ್ನು ರಿಟರ್ನ್ ಮಾಡಿ ಇಡ್ತಾನೆ. ಇದನ್ನು ಅವನು ಎಡ್ವರ್ಡಿಗೆ ಹೇಳ್ತಾನೆ. ಇಲ್ಲಿ ಏನು ಕ್ವಶನ್ ಅಂದರೆ, ಎಡ್ವರ್ಡ್ ಹೇಳ್ತಾನಲ್ಲ ಎಡ್ವರ್ಡಿಗೆ, ಎಡ್ವರ್ಡ್ ಹೋಗಿ ಲೈಬ್ರರಿಗೆ ಹೇಳ್ಬೋದು ಮೇ ಬಿ, ಬಟ್ ಏನಂದರೆ ಬುಕ್ ರಿಟರ್ನ್ ಮಾಡಿದ್ದಾನೆ ಹೀಗೆ ರಿಗ್ರೆಟ್ ಮಾಡಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬಹುದು, ಬಿಕಾಸ್ ಅವ್ನು ಸತ್ಯವಂತ ಆಗಿರೋದ್ರಿಂದ ಅವನದು ಬಿಹೇವಿಯರ್ ನೋಡಿದಾಗ. ನೆಕ್ಸ್ಟ್, ಡಿಸ್ಕಸ್ ಓರಲಿ ವಾಟ್ ಶುಡ್ ಬಿ ಡನ್ ವೆನ್ ಯುವರ್ ಫ್ರೆಂಡ್ಸ್ ಗೋ ರಾಂಗ್. ನಿಮ್ಮ ಫ್ರೆಂಡ್ಸ್ ಅಂದರೆ ನಿಮಗೆ ಇದು ಕ್ವಶನ್ನ ಪರ್ಸ್ನಲಿ, ನಿಮ್ಮ ಫ್ರೆಂಡ್ಸ್ ತಪ್ಪು ಮಾಡಿದಾಗ ಏನು ಮಾಡ್ಬೋದು, ಆದಷ್ಟು ಅವರನ್ನು ತಿದ್ದುವ ಪ್ರಯತ್ನವನ್ನು ಮಾಡ್ಬೋದು ನಾವು. ಸೊ ಅದು ಆನ್ಸರು. ಹಾನೆಸ್ಟಿ ಈಸ್ ಆಲ್ವೇಸ್ ರಿವಾರ್ಡೆಡ್. ಹೌದು, ಹಾನೆಸ್ಟಿ, ಪ್ರಾಮಾಣಿಕತೆ ಯಾವತ್ತು ಏನೇ ಆಗಲಿ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ರಿವಾರ್ಡ್ ಇರ್ತದೆ. ವಿಚ್ ಈಸ್ ದ ಮಿಸ್ಟೇಕ್ ದಟ್ ಯು ರಿಗ್ರೆಟ್. ಇದು ನಿಮಗೆ, ನೀವು ಲೈಫಲ್ಲಿ ಯಾವ ಮಿಸ್ಟೇಕ್ ಮಾಡಿದ್ದೀರಾ ಇಲ್ಲಿ ತನಕ, ಅದು ನೀವು ರಿಗ್ರೆಟ್ ಮಾಡ್ತೀರಾ ಅನ್ನೋದು. ಓಕೆ, ನೆಕ್ಸ್ಟ್ ಡೈರೆಕ್ಟ್ ನಾನು ಕ್ವಶನ್ ಆನ್ಸರಿಗೆ ಹೋಗ್ತಿದ್ದಾನೆ. ಇಲ್ಲೇನಿದೆ ನೋಡಿ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್.
ಇದೆಲ್ಲ ಈ ಪೋಯಮಿಂದ, ಇಲ್ಲಿ ಹಿಂದೆ ಇರೋ ಪೋಯಮಿಂದ. ಇಲ್ಲಿ ಯಾವುದೇ ರೀತಿ ಕ್ವಶನ್ ಆನ್ಸರ್ ಅಂತ ಇಲ್ಲ, ಜಸ್ಟ್ ಡೈರೆಕ್ಟ್ ಟಿಕ್ ಮಾಡೋದಷ್ಟೇ ಇರೋದು ಈ ಪೋಯಮಲ್ಲಿ. ಏನು, ದ ವಿಶ್ ಮೇ ಹೀಸ್ ಟ್ರೈಬ್ ಇನ್ಕ್ರೀಸ್, ಆನ್ಸರ್ ಎಬು ಬೆನ್ ಆಡಮು. ನೆಕ್ಸ್ಟ್, ದ ಏಂಜಲ್ ವಾಸ್ ರೈಟಿಂಗ್ ಇನ್ ಅ ಬುಕ್ ಆಫ್ ಗೋಲ್ಡ್, ದ presence in the room is referred to as vision. Na, not so, refers to Abu being one among those who loved the Lord. Answer ಅಷ್ಟೇ ಹೇಳ್ತಿದ್ದೇನೆ, ನೋಟ್ ಮಾಡ್ಕೊಳ್ಳಿ. Abu's name appeared first in the list of those that loved his fellow men. ಸೊ ಇಲ್ಲಿ ಏನಾಗಿದೆ ಅಂದರೆ, ಇಷ್ಟು ಎ ಬಿ ಸಿ ಡಿ ಅಂತೆಲ್ಲ ಕೊಟ್ಟಿದ್ದಾರಲ್ಲ, ಹಿಂದೆ ಮುಂದೆ ಆಗಿದೆ. ಅದನ್ನು ರೀಅರೇಂಜ್ ಮಾಡಲೇಬೇಕು. ಸೊ ಅದನ್ನು ರೀಅರೇಂಜ್ ಮಾಡಿದಾಗ ಫಸ್ಟ್ ಒನ್ ಬಂದು ಸಿ, ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಎ, ಆಮೇಲೆ ಥರ್ಡ್ ಒನ್ ಬಂದು ಡಿ, ಫೋರ್ತ್ ಒನ್ ಬಿ. ಹೇಗೆ ಆರ್ಡರ್ ಅಂದರೆ ಸಿ ಎ ಡಿ ಬಿ, ಇದು ಆರ್ಡರ್. ನೆಕ್ಸ್ಟ್ C3, choose an example for simile from the choices given below. ಸಿಮಿಲಿಗೆ ಎಕ್ಸಾಂಪಲ್ ಚೂಸ್ ಮಾಡಿ ಅಂದಿದ್ದಾರೆ. ಇದು ಆನ್ಸರ್. ಲೈಕ್ ಅ ಲಿಲಿ ಇನ್ ಅ ಬ್ಲೂಮ್, ಇದು ಬಂದು ಆನ್ಸರ್. ನೆಕ್ಸ್ಟ್ ಇಲ್ಲಿ ನೋಡಿ, ದ ರೈಮಿಂಗ್ ವರ್ಡ್ ಇನ್ ದ ಪೋಯಮ್ ಹ್ಯಾವ್ ಅ ಪ್ಯಾಟರ್ನ್, ಇಟ್ ಈಸ್ ಆನ್ಸರ್. ಎವ್ರಿ 2 lines ರೈಮ್. ಸೊ ನೋಟ್ ಮಾಡಿ. ನೆಕ್ಸ್ಟ್, the poem refers to God's representative in a 3 different ways. They are angel, the presence, the vision. C4 ಏನಿದೆ ಅಂದರೆ, ಇನ್ ಯುವರ್ ಓನ್ ವರ್ಡ್ಸ್ ರೈಟ್ ದ ಮೆಸೇಜ್ ದ ಪೋಯಮ್ ಗಿವ್ಸ್. ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಈ ಪೋಯಮ್ ಬಗ್ಗೆ ಮೆಸೇಜ್ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಲೈಟ್ ಹಂಟ್ ಬಂದು ಪೋಯೆಟ್ ಹೆಸರು. ಇನ್ ಅ ಫುಲ್, ಜೇಮ್ಸ್ ಹೆರಿಲ್ ಲ್ಯಾಂಡ್ ಹಂಟ್ ವಾಸ್ ಎನ್ ಇಂಗ್ಲಿಷ್ ಕ್ರಿಟಿಕ್, essayist, poet and writer, born on October 19, 1784, Southgate, Middlesex, England. He died on 28th August 1859, Putney, ಲಂಡನಲ್ಲಿ. ಸೊ ಈ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋ ನಾನು ಆಲ್ರೆಡಿ ಮಾಡಿಟ್ಟಿದ್ದೇನೆ, ನೀವು ನೋಡ್ಬೋದು. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಸೊ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ನೋಡ್ತಾ ಇದ್ದಾರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಯಾರಿಗೆ ಇದೆಲ್ಲ ನೀಡಿದೆ ಅವರು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.